Hi guys, welcome back to my YouTube channel. ಟೈಮ್ ನೋಡಿ ಎಷ್ಟು ಗಂಟೆಗಿದೆ, ಎಲ್ಲಿ ಏನಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. 4:50 ಸೊ ಇವಾಗ ರೆಡಿಯಾಗಿ ಹೋಗ್ತಾ ಇರೋದೆ. ಬಿಕಾಸ್ ನೈಟೇ ಬಂದಿದೆ ನಮ್ಮ ಮನೆಗೆ. ನಮಸ್ತೆ ಸರ್. ಮುಗಿಸ್ಕೊಂಡು ಹೋಗ್ತಾರೆ. ಚೇತನ್ ಕಾಯ್ತಾ ಇದ್ದಾನೆ. ಗೈಸ್, ಚೇತನ್ ಉಡುಪಿ ಹತ್ರ ಇದ್ದಾನೆ, ಯಾಕಂದ್ರೆ ನಮ್ಮ ರೋಡ್ ಈ ತರ ಅಧೋಗತಿಯಾಗಿದೆ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ನಮ್ ಕಿತ್ತೋಗಿರೋ ಗೌರ್ಮೆಂಟ್ ಇದೆಯಲ್ಲ, ಅದಕ್ಕೆ ಇವೆಲ್ಲ ಕಾಮನ್. ಗೈಸ್, ಆಲ್ರೆಡಿ ಬಂದು ಕಾರ್ ರಿವರ್ಸ್ ಆಗ್ತಾ ಇದ್ದಾನೆ ರೋಡ್ ಹತ್ರ ಇರೋದಕ್ಕೆ. ಇಲ್ಲಿಂದ ಇವಾಗ ಹೋಗೋದೆ. ಹೋಗಿ ಫಸ್ಟ್ ಪೂಜೆ ಮಾಡಬೇಕು. ಪೂಜೆ ಮಾಡಕ್ಕೆ ಇವಾಗ ಗಣೇಶ ದೇವಸ್ಥಾನ ಹತ್ರ ಹೋಗಿ ಅಲ್ಲಿಂದ ಸ್ಟಾರ್ಟ್ ಪಾಯಿಂಟ್. ಸೊ ಗಣೇಶ ದೇವಸ್ಥಾನ ಹತ್ರ ಸಿಗೋಣ. ಸೊ ಗೈಸ್, ಗಣೇಶ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದರಿಂದ ಪೂಜೆ ಮಾಡ್ಕೊಂಡು ಹೋಗೋದು. ಆಲ್ರೆಡಿ ಮನೆ ಬಂದಿದ್ದಾನೆ, ಪೂಜೆ ಮಾಡೋ ಪ್ರೇಯರ್ಗೆ ಎಲ್ಲ ಇಕ್ತಾ ಇದೀವಿ. ಸೊ ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೋಗೋದು. ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನೇ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ, ഇരുಳನು ನೀಗಲು ಹಗಲನು ನೀಡಿದ. ಎಲ್ಲ ರೆಡಿ ಆಗಿದೆ ಗೈಸ್. ಸೊ ಹೋಗೋದೆ, ಲೆಟ್ಸ್ ಗೋ. A few moments later. ಸರ್ ಗೈಸ್ ನೋಡಿ, ಗಾಂಧಿ ತಾತ ಲಾರಿ ಓಡಿಸ್ತಾ ಇರೋದಂತೆ. ಸೊ ಕಾಣಿಸಿಲ್ಲ, ನೀ ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಫಸ್ಟ್ ಡೆಸ್ಟಿನೇಟಿಗೆ ರೀಚ್ ಆಗಿದ್ದೀನಿ. ಇನ್ನು 40 ಕಿಲೋಮೀಟ್ರ್ ಇದೆ. ಎಮಿಷನ್ ಟೆಸ್ಟ್ ಮಾಡಿಸಿದ್ದಿಲ್ಲ, ನಿನ್ನೆ ಮಾಡಿಸ್ಬೇಕಾಗಿತ್ತು, ನೈಟು ಮಾಡಿಸಿದ್ದಿಲ್ಲ. ಸೊ ಸರ್ವರ್ ಇದ್ದಿಲ್ಲ ಅಂದ್ಬಿಟ್ಟು ರನ್ನಿಂಗ್ ಮಾಡಿದ್ದೀವಿ. ಹೋಗಿ ಫಸ್ಟ್ ಸುಮ್ಮನೆ ಹತ್ರ ಊಟ ಮಾಡಿಕೊಂಡು ಅದಾದ್ಮೇಲೆ ಹೋಗ್ಬೇಕು. 6.5 hours later. ಸೊ ಗಾಯ್ಸ್ ನೋಡಿ, ಇದೆ ಇವು. ಇಲ್ಲಿ ನೋಡಿ, ನಮಗ್ ಪ್ಲಾಸ್ಟಿಕ್ ಅಲೋ ಇಲ್ಲ ಅಂತಾರೆ. ಇಲ್ಲಿ ನೋಡಿ ಎಷ್ಟು ಗಲೀಜು, ಲೋಕಲ್ಸೇ ಮಾಡಿರೋದು. ಬರ್ತಾರೆ, ಸುಮ್ಮನೆ ಮಾಡ್ಬಿಟ್ಟು ಹೋಗ್ತಾರೆ. ಸೊ ವ್ಯೂ ನೋಡಿ ಗೈಸ್, ಹೇಗಿದೆ ಅಂತ. ರೆಡಿ ಮಾಡ್ತಾ ಇದಾರೆ. ಏನೋ ನೀರಿಲ್ಲಲ್ಲ, ಸೊ ರಿಪೇರಿ ಆಗಿರೋದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹತ್ಕೊಂಡಿದ್ಕೆ ಬರ್ತೈತೆ ವ್ಯೂ. ಸ್ವಲ್ಪ ನೀರು ಇರ್ಬೇಕು. ತುಂಬ್ಸ ಹೇಗಿದ್ಯಾ? ಸುಸ್ತಾಗೋಗುತ್ತೆ ಗೈಸ್. ಬೀರಿನ ನೆಕ್ಸ್ಟ್ ಟೈಮ್ ನೀರು ತುಂಬಿಸ್ತಾರಂತೆ. ಮತ್ತೆ ಮುಂದಿನ ಮಾತನ್ನು ಮನೆಯವರು ಮಾತಾಡ್ತಾರೆ. ಹೇಗಿತ್ತು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಷ್ಟೇ, ಇನ್ನೇನು ಹೇಳೋದಕ್ಕೆ ನನ್ನ ಹತ್ರ ಉಳಿದಿಲ್ಲ. ರಿಯಾಲಿಟಿ ಹೇಳ್ರಪ್ಪ. ರಿಯಾಲಿಟಿ ಹೇಳ್ರಿ, ರಿಯಾಲಿಟಿ ಹೇಳ್ರು. ರಿಯಾಲಿಟಿ ಹತ್ಕೊಂಬರಕ್ ಗೊತ್ತಾಗಲ್ಲ. ಏನ್ ಖಾಲಿ ನೀರೇನು ಇಲ್ಲ. ಸಮ್ಮರಲ್ಲಿ ಬಂದಿದ್ದೀವಿ, ನಮಗೆಲ್ಲ ಗೊತ್ತಾಗೋಯ್ತು. ಅದೇ ಡಿಸಾರ್ಟೇಜ್. ನಾನು ಮನೆ ಕರ್ಕೊಂಡು ಬಂದಿದ್ದೀನಿ. ಗೈಸ್, ಈ ವಾಟರ್ ಫಾಲ್ ಟೀ ಎಸ್ಟೇಟ್ ಅಂತಿದೆ. ಸೊ ಅಲ್ಲಿ ಟೀ ಹಾಕೊಂಡು ಮತ್ತೆ ಇನ್ನೊಂದು ಹೋಗ್ಬೇಕು. ನಿಂತಿದ್ದಾರೆ, ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಗೈಸ್, ಟೀ ಎಸ್ಟೇಟ್ ನೋಡಿ, ಫುಲ್ ನೈಸ್. ಆಮೇಲೆ ಅಲ್ಲಿಂದ ಮೇಲೆ ಹೋಗ್ಬೇಕು, ಯಾಕಂದರೆ ಟೈಮ್ ಆಗುತ್ತೆ. 6 ಗಂಟೆ ಒಳಗಡೆ ಮತ್ತೆ ರಿಟರ್ನ್ ಹೋಗ್ಬೇಕು ಹೋಮ್ ಸ್ಟೇಗೆ ಅಂತ. ಬಿಕಾಸ್ ಫಾರೆಸ್ಟ್ ಗಾಸ್ಟ್ ಸೆಕ್ಷನಲ್ಲಿ ಅಷ್ಟೇ ಇರೋದು ಟೈಮಿಂಗು. ಸೊ ಇಲ್ಲೊಂದು ಫೋಟೋಶೂಟ್ ನಡೀತೈತೆ. ಫೋಟೋಶೂಟ್ ನೋಡಿ ಗೈಸ್, ಆ ಥರ ಮಾಡ್ತಾ ಇದ್ದಾರೆ. ಫೋಟೋಶೂಟ್ ನಡೀತೈತೆ. ಫೋಟೋಗ್ರಾಫರ್ ಮುಸ್ತಫಾ ನೋಡಿ. 12 seconds later. ಗೈಸ್,
ನಾವು ನೋಡ್ತಾ ಇದೀವಲ್ಲ, ನಿಮಗೆ ಎಂಜಾಯ್ ಮಾಡ್ತಾ ಇದೀವಿ. ವ್ಯೂ ಪಾಯಿಂಟ್ ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ತುದಿಯಲಿ ತಿಳಿಯದ ಸುಳಿವೆ ಬಿರುಸಿನ ಬದುಕಿಗೆ ಬಯಸದ ಬೆಲೆ ಇದೆ. ಬಾಳು ಒಂದು ಖಾಲಿ ಸಂತೆ, ಇಲ್ಲಿ ನಮ್ಮ ಉಳಿವು ಭ್ರಮೆಯಂತೆ. ನಿನ್ನಲ್ಲಿರೋ ಉತ್ತರ ಇನ್ನೆಲ್ಲೋ ನೀ ಬೇಡುತ್ತಾ ತಿರುಗಿದೆ ವಿಳಾಸವಿಲ್ಲದೆ ಅಲೆಮಾರಿಯೇ. Destination is on the left. ನೋಡಿ ಫುಲ್ ಮ್ಯಾಂಗೋ ವೈಟ್ ಅಂತ ಇದೆ. ಸೊ ಇಲ್ಲಿಂದ ಸ್ಟಾರ್ಟು. ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಎಲ್ಲಿ ಏನು ಅಂತ ನೋಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ, ಹೋಮ್ ಸ್ಟೇ ಅದು ರೂಮ್ ಅದೆಲ್ಲ ಚೆಕ್ ಇನ್ ಮಾಡಿ ಸೊ ಹೋಗೋದು. ನೋಡಿ ಫುಲ್ಲು ಮ್ಯಾಂಗೋ ತೋಟ ಇದೆ ಆ ಮಧ್ಯದಲ್ಲಿ. ಸೊ ನಮ್ಮ ಕಾರ್ ಇಲ್ಲಿ ಪಾರ್ಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸ್ಟಾರ್ಟಿಂಗ್ ಹೋಗಿದ್ನಲ್ಲ, ಅಲ್ಲಿ ಪಾರ್ಕ್ ಮಾಡ್ಕೊಂಡಿದ್ದೋ ಇಲ್ಲ, ಇಲ್ಲಿ ನಮ್ಮ ರೂಮ್ ಹತ್ರನೇ ಬರಲಿ ಅಂದ್ಬಿಟ್ಟು ಪಾರ್ಕ್ ಮಾಡ್ಕೊಂಡಿದ್ದೀವಿ. ಇದೊಂದು ರೂಮ್ ಇದೆ. ಸೊ ನಮ್ಮ ರೂಮ್ ಇದಾಗಿದೆ. ಸೊ ಚೆನ್ನಾಗಿದೆ, ಜಾಸ್ತಿ ಏನು ದುಡ್ಡಿಲ್ಲ. ಇಲ್ಲಿ ನೋಡಿ ಇಷ್ಟೇ ಇರೋದು ರೂಮ್, ಇಷ್ಟೇ ಇರೋದು. ಇದೊಂದು ಟಿ ವಿ ಇದೆ. ಸೊ 5 ಜನ 6 ಜನ ಆರಾಮಾಗಿ ಡಬಲ್ ಕಾಟದ್ದು 2 ಐತೆ. ಫ್ರೀಯಾಗಿ ಮಲ್ಕೊಳ್ಬೋದು. AC ಇದೆ, ಫ್ಯಾನ್ ಇದೆ. ಸೊ ಒಂದು ವಾಶ್ರೂಮ್ ಇದೆ. ಸೊ ಬ್ಯಾಚುಲರ್ ಬಂದರೆ ಗೈಸ್ ಆರಾಮಾಗಿ ಸ್ಟೇ ಮಾಡ್ಬೋದು. ಬಟ್ ಫ್ಯಾಮಿಲಿಗೆ ನಾವೊಂದು ಫ್ಯಾಮಿಲಿ ಕೊಟ್ಟಿದ್ದೀನಿ ಅಂತ ಬಂದರೆ ಇನ್ನೂ ಬೇಕಾಗುತ್ತೆ. ಬಟ್ ಓಕೆ, ಚೆನ್ನಾಗಿದೆ. ಇಲ್ಲಿಂದ ಹೋಗಿ ಲಗೇಜ್ ತರ್ತಿದ್ದಾರೆ ಹುಡುಗರು. ಸೊ ನೆಕ್ಸ್ಟ್ ಹೋಗೋದು ಬೇಕಾಗಿದೆ ಸ್ವಿಮ್ಮಿಂಗ್ ಪೂಲ್ಗೆ, ಅದಕ್ಕೆ ಅಂತಲೇ ಬೇಗ ಬಂದು. ಸೊ ಹೋಗೋಣ, ಲೆಟ್ಸ್ ಎಂಜಾಯ್. ಇದೆ ನಾವು ಈ ಹೋಮ್ ಸ್ಟೇ ಬುಕ್ ಮಾಡಿದ್ದು ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ. ಸೊ ಇದೆ, ಹೋಗಿ ಎಂಜಾಯ್ ಮಾಡೋದೆ. ಸೊ ಹೋಗಿ ದುಮ್ಕಣ ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. 6.5 hours later. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನು ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಗಾಯ್ಸ್, ಸ್ವಿಮ್ಮಿಂಗ್ ಆಡ್ಕೊಂಡು ಬಂದಿದ್ದೀವಿ. ಸೊ ಫುಲ್ ಟಯರ್ಡ್ ಆಗಿದ್ದೀವಿ. ಇವಾಗ ಜಸ್ಟು ತಮಿಳ್ನಾಡಲ್ಲಿ RCB ಮ್ಯಾಚ್ ನಡೀತಿದೆ, ಕ್ವಾಲಿಫೈ ಕನ್ನಡದಲ್ಲಿ ಹಾಕೊಂಡಿದ್ದೀವಿ. ಸೊ ಇದನ್ನ ನೋಡಿಕೊಂಡು ಊಟ ಮಾಡಿಕೊಂಡು ಊಟ ತರಕ್ಕೆ ಹೋಗಿದ್ದಾರೆ ವಿಕಾಸು ಮತ್ತು ಚೇತನ್ ಊಟ ತರಕ್ಕೆ ಹೋಗಿದ್ದಾರೆ. ಸೊ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ, ಸೊ ಅವ್ರು ಬಂದಮೇಲೆ ತಿಂದುಬಿಟ್ಟು ಮ್ಯಾಚ್ ನೋಡಿಕೊಂಡು ಸೊ ಎಂಜಾಯ್ ಮಾಡ್ಕೊಂಡು ಅಂದ್ಕೊಂಡಿದ್ದಾರೆ. ಆಲ್ರೆಡಿ ಬ್ಲಾಗ್ ನೋಡಿರೋದು ಫುಲ್ ನೋಡಿರೋರು ಎಲ್ಲಿ ಏನಿದೆ ಅಂತ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ವಾಲ್ಪರೆ ಟೋವನ್ ಟ್ರಿಪ್ಪಲ್ಲಿ ಇದ್ದೀವಿ. ಸೊ ತಮಿಳ್ನಾಡಲ್ಲಿ ಟ್ರಿಪ್ಪು ಬರ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಜರ್ನಿನೇ ಆಯಿತು. ಆದರೆ ಒಂದು 2-3 ಪ್ಲೇಸ್ ಕ್ಲಿಪ್ ಆಯಿತು. ಬಟ್ ಚೆನ್ನಾಗಿತ್ತು, ಎಂಜಾಯ್ಮೆಂಟ್ ಫುಲ್ ಥ್ರೋಟ್ ಕಾರ್ ಚೆನ್ನಾಗಿತ್ತು. ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ Day 1 ಟ್ರಿಪ್ ಆಗಿದೆ. Day 2 Day 3 ಎಲ್ಲ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಂತ ಇದ್ದೀನಿ. ಸೊ ಆದಷ್ಟು ಕಂಟೆಂಟ್ ಕೊಡ್ತೀನಿ. ಸೊ ನಾನು ಇಷ್ಟು ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಗ್ಯಾಪ್ ತುಂಬ ಇದೆ. ನಾನು ಹೇಗೆ ಮಾತಾಡ್ತಾ ಇದ್ದೀನಿ ಅಂತ ಕೂಡ ಕ್ಲಾರಿಟಿ ಇಲ್ಲ. ಮೈಕ್ ತಗೊಂಡಿದ್ದೀನಿ, ಯೂಸ್ ಮಾಡೋಕ್ಕೆ ಬರ್ತಾಯಿತ್ತು ಇಲ್ಲ ಕೂಡ ಗೊತ್ತಿಲ್ಲ. ಕರೆಕ್ಟಾಗಿ ರೆಕಾರ್ಡ್ ಆಗ್ತಾಯಿದೆ ಇಲ್ಲ ಗೊತ್ತಿಲ್ಲ. ಸೊ ಫಸ್ಟು ಮೈಕ್ ನಾನು ಯೂಸ್ ಮಾಡ್ಕೊಂಡು ಬ್ಲಾಗ್ ಮಾಡ್ತಾ ಇರೋದು. ಏನಕ್ಕೆ ಇಷ್ಟೊಂದು ಗ್ಯಾಪ್ ಆಗಿದೆ ಅಂತ ನಾಳೆ ಹೇಳ್ತೀನಿ ಗೈಸ್. ಸ್ಟೇ ಟ್ಯೂನ್. ಇದು ಸ್ಟೆಪ್ 1 ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡಿ. ಬಾಯ್, ಸಿಗೋಣ.